ಬಿಗ್ ಬಾಸ್ ಜೊತೆಗೆ ಕ್ರಿಕೆಟ್ಗೆ ಏನಾದರೂ ಸ್ವಲ್ಪ ಕಂಟಿನ್ಯೂ ಇರುತ್ತಾ ಅಥವಾ ಅದಕ್ಕೆ ಸಿ ಸಿ ಎಲ್ ನಡೀತದೆ. ಸಿ ಸಿ ಎಲ್ KCC ಒಂದು ನನ್ನ ತಾಯಿ ಇದಾಗಿರೋದ್ರಿಂದ ನನಗೆ ಗಮನ ಕೊಡೋಕ್ಕಾಗಲಿಲ್ಲ. KP ಅವರಿಗೆ ರಿಲೀಸ್ ಇರೋದ್ರಿಂದ ಅವ್ರು ಗಮನ ಕೊಡೋಕ್ಕಾಗಲಿಲ್ಲ. ಸೊ ಈಗ ಮುಂದಿನ ಸೀಸನ್ IPL ಆಗ್ತಿದ್ದಂಗೆ ನಾವು ಮಾಡ್ತೀವಿ. KCCನ ನಿಲ್ಲಿಸಲ್ಲ. CCL ಈಗ ಸ್ಟಾರ್ಟ್ ಆಗ್ತಾಯಿದೆ ಸರ್. ಬಿಗ್ ಬಾಸ್ ಮನೆ ಒಂದು ವೇದಿಕೆ ಆದರೆ ಇಂಡಸ್ಟ್ರಿನೂ ಒಂಥರ ಬಿಗ್ ಬಾಸ್ ಸರ್. ಇಲ್ಲಿ ಎಷ್ಟೋ ಇದೆ ಸರ್ ಮನಸ್ತಾಪಗಳು ಒಳಗಿಂದೊಳಗೆ, ಅಂದರೆ ಇತ್ತೀಚೆಗಂತೂ ತುಂಬ ಜಾಸ್ತಿ ಆಗಿದೆ. ಸ್ಟಾರ್ಗಳು ಅಂದರೆ ಫ್ಯಾನ್ ವಾರ್ಸ್ ಸ್ಟಾರ್ಟ್ ಆಗಿರುವಂಥದ್ದು, ಗಲಾಟೆಗಳಾಗಿರ್ಬೋದು, ಯಾರ್ದೋ ಒಂದಷ್ಟು ಫೋಟೋಗಳಲ್ಲಿ ಬೇರೆ ಯಾರಿಗೂ ಕಮೆಂಟ್ಸ್ಗಳು ಮಾಡೋದಾಗಲಿ, ಈ ಥರದ ಬೆಳವಣಿಗೆನ ಹೇಗೆ ಸ್ವೀಕರಿಸ್ತಾರೆ ಸರ್? ಅದು ಇಂಡಸ್ಟ್ರೀಸ್ ಅಲ್ವಲ್ಲ, ಇಂಡಸ್ಟ್ರಿ ಹೊರಗಡೆ ಅದು. ಇಂಡಸ್ಟ್ರಿ ಒಳಗೆ ಯಾರಿಗೂ ಮನಸ್ತಾಪ ಇಲ್ಲ, ಎಲ್ಲರೂ ಕರೆಕ್ಟಾಗಿದ್ದಾರೆ. ಹಾಗಂತ ಎಲ್ಲರೂ ಪರಸ್ಪರವಾಗಿ ಭಾಳ ಸ್ನೇಹಪೂರ್ವಕವಾಗಿದ್ದೀವಿ ಅಂದರೆ ತಪ್ಪಾಗತ್ತೆ. ಎಲ್ಲರೂ ನಾವು ಸ್ನೇಹಿತರಾಗಿರಬೇಕಾಗಿಲ್ಲ, ಪರಿಚಯಗಳಿದ್ದಾವೆ, ಕೆಲವರು ಸ್ನೇಹಿತರಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದೀವಿ. ಫ್ಯಾನ್ ವಾರ್ ಅನ್ನೋದೇನಿದೆ ಹೊರಗಡೆ ನಡೆಯೋದು, ಅದು ಇಂಡಸ್ಟ್ರಿ ಒಳಗಡೆ ಅಲ್ಲ. ಸೊ ಅದಕ್ಕೂ ನಮಗೆ ಸಂಬಂಧ ಇಲ್ಲ. ಕೆಲವು ಟೈಮು ನಮ್ಮ ಫ್ಯಾನ್ಸೇ ಆಗಿರಲ್ಲ, ಅವರು ನಮ್ಮ ಹೆಸರಲ್ಲಿ ಓಪನ್ ಮಾಡ್ಕೊಂಡು ಬೇರೆಯವ್ರಿಗೆ ಬೈತಾ ಇರ್ತಾರೆ. ಸೊ ಹೌ ಡು ಯು ಕಂಟ್ರೋಲ್ ಆಲ್ ದಟ್? ಯು ಕಾಂಟ್. ಸೊ ಇಟ್ಸ್ ಬೆಟರ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡೆ. ಯಾಕಂದ್ರೆ ನಾನು ಉಪೇಂದ್ರ ಅವ್ರಿಗೆ ಸಿಗೋದಾಗಲಿ, ನಾನು ಇವ್ರಿಗೆ ಸಿಗೋದಾಗಲಿ, ಯಶ್ ಆಗಲಿ, ಇವರಾಗಲಿ, ರಕ್ಷಿತ್ ಆಗಲಿ, ರಿಷಬ್ ಆಗಲಿ, ಶಿವಣ್ಣ ಆಗಲಿ, ಧ್ರುವ ಆಗಲಿ, ನಾವೆಲ್ಲ ಭೇಟಿ ಮಾಡಿದಾಗ ನಾವೇನು ಕಿತ್ತಾಡ್ಕೋತೀವ? ಆರಾಮಾಗಿ ಮಾತಾಡ್ತಾ ಇರ್ತೀವಲ್ಲ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆ ನೋಡ್ತಾ ಒಂದಷ್ಟು ಸ್ಕ್ರಾಲ್ ಮಾಡ್ತಾ ಒಂದಷ್ಟು ಪೋಸ್ಟ್ಗಳಾಗಲಿ ಮತ್ತು ಕಮೆಂಟ್ಸ್ಗಳಲ್ಲಿ ಓಡಾಡ್ತಾನೆ ಇರುತ್ತೆ ಸರ್. ಅದು ನೋಡಿದಾಗ ಅಂಥ ಸಂದರ್ಭದಲ್ಲಿ ಕೋಪ ನೋಡೋದಿಲ್ಲ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಏನೂ ನೋಡೋಲ್ಲ. ನಾನು ಟ್ವೀಟ್ ಮಾಡಬೇಕಾ ಮಾಡ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಬೇಕಾ, ನನಗೆ ಅಷ್ಟು ಬಿಟ್ಟರೆ ಏನೂ ಬರೋಲ್ಲ. ನಾನು ಯಾರ್ದು ಕಮೆಂಟ್ಸ್ ಅಂತೂ ಓದೋಕ್ಕೆ ಹೋಗಲ್ಲ, ನನಗೆ ಅವಶ್ಯಕತೆ ಇಲ್ಲ. ನಾನು ಟ್ವಿಟ್ರಲ್ಲಿರೋದು ನಾನೇನು ಅನಿಸುತ್ತೋ ನಾನು ಹೇಳೋದಕ್ಕೆ ಹೊರತು ಎಲ್ಲರೂ ಏನೇನು ಹೇಳ್ತಾ ಇದ್ದಾರೆ ನೋಡೋದಕ್ಕಲ್ಲ. ಅದರ ಅವಶ್ಯಕತೆ ನನಗಿಲ್ಲ. ಇಂಡಸ್ಟ್ರಿಗೆ ನಾಯಕತ್ವದ ಕೊರತೆ ಕಾಣ್ತಾ ಇದೆ ಸರ್. ಈಗ ಅಣ್ಣವ್ರು ಇಂಡಸ್ಟ್ರಿಗೆ ನಾಯಕತ್ವದ ಕೊರತೆ ಕಾಣ್ತಾ ಇದೆ ಅಂತ. ಯಾಕಂದರೆ ಅಣ್ಣವ್ರು ಇದ್ದಾಗ ಒಂದು ರೀತಿಯ ಒಂದು ಚಿತ್ರರಂಗ ಅನ್ನೋದೇನಿದೆ ಸರ್, ಇದೊಂದು ರಾಜ್ಯ ಅಥವಾ ಒಂದು ಕಿಂಗ್ಡಮ್ ಏನಲ್ಲ, ಇದೊಂದು ಇಂಡಸ್ಟ್ರಿ. ಹಿರಿಯರು ಅಂತ ಬಂದಾಗ ಆಟೋಮೆಟಿಕ್ ಒಬ್ಬರು ನಾಯಕರು ಹುಟ್ಕೊಂಡಿದ್ರು. ಈಗ ನಾಯಕರನ್ನ ನಾವು ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಯಾರೋ ಇಲ್ಲ, ಏನು ಮಾಡೋದು, ಕೊರತೆ ಇದೆ ಅಂದ್ಬಿಟ್ಟು ಅಂತ. ಪ್ರತಿಯೊಬ್ಬರು ಅವ್ರವ್ರದ್ದನ್ನು ಹ್ಯಾಂಡಲ್ ಮಾಡೋದು ಕಲಿಬೇಕಾಗುತ್ತೆ, ಕಲಿತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಸುದೀಪ್ ಸರ್ಗೆ ಆ ಥರದ ಗುಣ ದಯವಿಟ್ಟು ನಾನು ನನ್ನ ಸಿನಿಮಾ ನೋಡ್ಕೊತೀನಿ ಸಾಕು ಸರ್. ನನಗೆ ಬೇರೆಯವ್ರ ಕೆಲಸನೂ ಬೇಡ. ನನ್ನ ಮನೆ ಬಾಗಿಲು ತನಕ ಬಂದು ನನಗೆ ಯಾರಾದ್ರು ಸಹಾಯ ಕಳಿದ್ದಾಗಲಿ ಅಥವಾ ಏನಾರು ಮಾಡಿದ್ದಾಗಲಿ ನನ್ನ ಕೈಲಿ ಅದೆಲ್ಲ ನಾನು ಖಂಡಿತ ಮಾಡ್ತೀನಿ. ಎಲ್ಲ ಜವಾಬ್ದಾರಿ ತೊಗೊಂಡು ಮಾಡೋಕ್ಕೆ ಆಗಲ್ಲ ಸರ್ ಇವತ್ತು.